ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಜಕೀಯ ಇತಿಹಾಸದಲ್ಲೇ ಬೃಹತ್ ಶಕ್ತಿ ಪ್ರದರ್ಶನ, ಜನತಾ ಸಮಾವೇಶಕ್ಕೆ ಸಾಕ್ಷಿಯಾದ ಲಕ್ಷಾಂತರ ಜನ. ಸಮಾವೇಶದಲ್ಲಿ ಜೆಡಿಎಸ್ ಪ್ರಮುಖರು ಭಾಗಿ. ಜಿಲ್ಲೆಯ ಪ್ರತಿ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ತುಂಬಬೇಕು, ಪ್ರಧಾನಿ ಮೋದಿ ಅವರನ್ನ ಜಿಲ್ಲೆಗೆ ಕರೆಸುವ ಪ್ರತಿಜ್ಞೆ. ಎಚ್.ಡಿ. ದೇವೇಗೌಡ ಹೇಳಿಕೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದ ಬೇಲೂರಿನ ಕುವರ, ಭೂಮಾಸನ ಸ್ಥಿತಿಯಲ್ಲಿ ಸಾಧನೆ. ತ್ರಿಭುವನ್ಗೆ ಜಿಲ್ಲೆಯಿಂದ ಪ್ರಶಂಸೆ. ಇಡೀ ಜಿಲ್ಲೆಯ ಪ್ರತಿ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ತುಂಬಬೇಕು ಎಂಬ ಪ್ರತಿಜ್ಞೆಯನ್ನ ಹಾಕಿಕೊಂಡಿದ್ದೇನೆ ಎಂದು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ತಿಳಿಸಿದ್ದಾರೆ. ನಗರದಲ್ಲಿಂದು ನಡೆದ ಜೆಡಿಎಸ್ ಜನತಾ ಸಮಾವೇಶ ಹಾಗೂ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಗೆ ಐಐಟಿಯನ್ನು ತರಬೇಕೆಂದು ಹೋರಾಡಿದ್ದೇನೆ. ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದೇಶದ 18 ಸಚಿವರನ್ನ ಕರೆಸಿ ಏರ್ಪೋರ್ಟ್ ಉದ್ಘಾಟನೆ ಮಾಡುತ್ತೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ನವರು 2 ಸಭೆ ಮಾಡಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಎಂಬ ಸಂದೇಶವನ್ನ ರಾಷ್ಟ್ರ ಹಾಗೂ ಎದುರಾಳಿಗೆ ಹೇಳಬೇಕಿದೆ. ಹಾಗೂ ನಾಡಿನ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈಗ 2.5 ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿದ್ದರು. ಈ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡುವುದು. ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದ್ದೀರಿ, ಸಮಾಧಾನ ಇರಬೇಕು. ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ ನೋಡಿದ ಈ ಸಂದೇಶವನ್ನ ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ರಾಜ್ಯದ ನಮ್ಮ ಎದುರಾಳಿಗಳಿದ್ದಾರೆ. ಯಾರು ಈ ಜಿಲ್ಲೆಯಲ್ಲಿ 2 ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು. 2 ಸಭೆ ಮಾಡಿ ರೇವಣ್ಣ ನಾಯಕತ್ವ ನಾಶ ಮಾಡಲು ಪ್ರಯತ್ನಿಸಿದರು. ಆ ಮಹನೀಯರಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವ ಕಾರ್ಯಕರ್ತರು ಉತ್ತರ ನೀಡಿದ್ದಾರೆ. ಈ ಜಿಲ್ಲೆಗೆ ರೇವಣ್ಣ ಹಗಲು ರಾತ್ರಿ ದುಡಿದು ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ರು. ಅವರನ್ನು ತುಳಿಯಬೇಕೆಂದು ಕಾಂಗ್ರೆಸ್ನವರು ಪ್ರಯತ್ನಿಸುತ್ತಿದ್ದಾರೆ. ಎಸ್ಐಟಿ ಅವರು ಬಂದು ಅರೆಸ್ಟ್ ಮಾಡ್ತಾರೆ. ಎಸ್ಐಟಿ ಅವರಿಗೆ ಉಡುಗೊರೆ ಕೊಟ್ಟಿದ್ದಾರೆ. ರೇವಣ್ಣ ಕುಟುಂಬ ಮುಗಿಸಲು ಮುಂದಾದವರಿಗೆ ಉಡುಗೊರೆ ಇದೆ ಎಂದು ತಿಳಿಸಿದ್ರು. ನಡೆಸಿಕೊಳ್ತೇವೆ. ಈ ಜಿಲ್ಲೆಗೆ ಇನ್ನೂ ಆಗಬೇಕಾದಂಥ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಎಷ್ಟು ವರ್ಷ ಬದುಕಿರುತ್ತೇನೋ ಅಷ್ಟೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು. ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿ ಮೆಗಾ ಡೈರಿ. ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ 1 ಪಟ್ಟು ಹೆಚ್ಚು ಸಮಸ್ಯೆ ಅವತ್ತು ಅವ್ರ ಮೇಲೆ ಇದೆ. ಜೆಡಿಎಸ್ ಜನತಾ ಸಮಾವೇಶದಲ್ಲಿ ಸೇರಿದ್ದ ಲಕ್ಷಾಂತರ ಜನರ ಅಭಿಮಾನ ಕಂಡು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆನಂದ ಬಾಷ್ಪ ಸುರಿಸಿದರು. ನಂತರ ಮಾತನಾಡಿದ ಅವರು, ಜಿಲ್ಲೆಯ ಮಣ್ಣಿನ ಮಗನಾಗಿ ನಿಂತು ರಾಜ್ಯದ ಪ್ರಗತಿಪರ ಚಿಂತನೆಯೊಂದಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ ಸರ್ಕಾರದ್ದು ಕೇವಲ ಆಶ್ವಾಸನೆ, ಯಾವ ಗ್ಯಾರಂಟಿ ಯೋಜನೆ ಎಂದುಕೊಂಡು ಜನರಿಗೆ ನಾಮ ಹಾಕುವ ಕೆಲಸ ಹೊರತು ಹಾಗೂ ಕಾಂಗ್ರೆಸ್ನಿಂದ ಜಿಲ್ಲೆಗೆ ಮಾತ್ರವಲ್ಲ ರಾಜ್ಯಕ್ಕೂ ಯಾವುದೇ ಅಭಿವೃದ್ಧಿ ಕಾರ್ಯವಾಗಿಲ್ಲ ಎಂದರು. ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಈ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇಲ್ಲ. ಈಗ ಇಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 2 ಸಮಾವೇಶಗಳನ್ನು ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ
ಹಲವಾರು ಮಂತ್ರಿಗಳು ಸೇರಿ ಮಾಡಿದ್ದಾರೆ ಹಾಸನದಲ್ಲಿ. ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಗೆ ದೇವೇಗೌಡರು ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂತ ಲೋಕಸಭೆಯಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರನ್ನು ನಾನು ಕೆಟ್ಟ ಪದವನ್ನು ಬಳಸಲು ಸಣ್ಣ ಪದವನ್ನು ಬಳಸ ಹೆತ್ತ ತಾಯಿ ಉಂಡಮ್ಮನಿಗೆ ದ್ರೋಹ ಬಗೆದವರು ಇಂದು ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ಎಂದು ಪರೋಕ್ಷವಾಗಿ ಶಾಸಕ ಶಿವಲಿಂಗೇಗೌಡ ಅವರ ವಿರುದ್ಧ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ನವರು ಅವರ ಪಕ್ಷದ ಸಾಧನೆ ಬಗ್ಗೆ ಹೇಳಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬವನ್ನ ಟೀಕಿಸಿದ್ದೇ ಹೆಚ್ಚು. ಜಿಲ್ಲೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ? ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಮ ಬೆನ್ನಿಗೆ ಚೂರಿ ಹಾಕಿ ಮಂತ್ರಿಗಿರಿ ಆಸೆಗಾಗಿ ಕಾಂಗ್ರೆಸ್ಗೆ ಹೋದವರು ಇಂದು ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಆದರೂ ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ಹಾಸನದಲ್ಲಿ ಮಂತ್ರಿಯಾಗುವವರು ಯಾರೂ ಇಲ್ಲವೇ? ಬೆಂಗಳೂರಿನವರನ್ನ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ ಎಂದು ಪರೋಕ್ಷವಾಗಿ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಹರಿಹಾಯ್ದರು. ಕೊನೆಗೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅಂದ್ರೆ, ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಉಳಿಸಿ ಜನತಾದಳ ಪಕ್ಷದಿಂದ ಟಿಕೆಟ್ ಗೆದ್ದು ಬೆಳೆದು ಉಂಡು ತಿಂದು ಮನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಅಲ್ಲ ರೀ, ನಿಮ್ಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ ಅಷ್ಟೆಲ್ಲ ಕಾಳಜಿ ಇದ್ರೆ ಹಾಸನ ಜಿಲ್ಲೆಯವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳು ಯಾರಪ್ಪ ಮಾಡಿದಿರಿ? ಬೆಂಗಳೂರು ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ತುಮಕೂರು ಜಿಲ್ಲೆ ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ಹಾಸನ ಸ್ವಾಭಿಮಾನ ಎಲ್ಲಿಗೆ ಎತ್ಕೊಂಡು ಇಡ್ತಾ ಇದ್ದೀರಪ್ಪ ನೀವು? ಹಾಸನಲ್ಲಿ ಯಾರು ಇಲ್ವೇ? ಅಲ್ಲ, ಅದು ನಿಮ್ಮ ಪಾರ್ಟಿ ಕೊಟ್ಟಂತ ವಿಚಾರ. ಆ ಪುಣ್ಯಾತ್ಮ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಕೊಡ್ತಿರೋ ಇನ್ನೊಂದು ಕಡೆ ಚೆಲ್ತಿರೋ ನನಗೆ ಗೊತ್ತಿಲ್ಲ. ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ. ಹಾಗಾಗಿ ಒಂದು ಮಾತನ್ನ ಹೇಳ್ತೇನಣ್ಣ, ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತಿಲ್ಲಿ ಕೂತಿದ್ದಾರೆ. ಕುಮಾರಣ್ಣವ್ರನ್ನ ಮುಂಬರುವ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದು ಸೂರಜ್ ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಬೋನಹಳ್ಳಿಯಲ್ಲಿ ನಡೆಯುತ್ತಿರುವ ಜೆಡಿಎಸ್ ಜನತಾ ಸಮಾವೇಶದಲ್ಲಿ ಮಾತನಾಡಿದ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಹಾಸನ ಜಿಲ್ಲೆ ಅಭಿವೃದ್ಧಿ ಕಾಣುತ್ತಿರುವುದಕ್ಕೆ ಜೆಡಿಎಸ್ ಕಾರಣ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಶ್ವತ ಅಭಿವೃದ್ಧಿ ಕೆಲಸ ಆಗಿರುವುದು ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ. ಸರ್ಕಾರ ಇಂಜಿನಿಯರಿಂಗ್ ಕಾಲೇಜು, ಬಸ್ ನಿಲ್ದಾಣ, ಕೋರ್ಟ್, ಮಹಿಳಾ ಕಾಲೇಜುಗಳು, ಹಾಸ್ಟೆಲ್ ಸೇರಿದಂತೆ ಹಲವಾರು ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಎಂದರು. ಇದೇ ವೇಳೆ ಶಾಸಕ ರೇವಣ್ಣ ಅವರಿಗೆ ಮಾತನಾಡಲು ಅವಕಾಶ ಬಿಡುವುದಿಲ್ಲ ಎಂದು ಕೋಪಗೊಂಡ ಪ್ರಕರಣ ಕಂಡಿತು. ನೀವ್ ಹೇಳಿದ್ದು ಸತ್ಯಕ್ಕೂ ಸುಳ್ಳಿಗೂ 4 ಬೆಳ್ಳು ಅಂತಾರ ಅಂತ ಹೇಳಿದ್ರಿ. ಆದ್ರೆ ಈ ನಿಮ್ಮ ಡಾಕ್ಟರ್ ಸೂರಜ್ ರೇವಣ್ಣ ಹೇಳ್ತಾನೆ, ಈ ಸತ್ಯಕ್ಕೂ ಸುಳ್ಳಿಗೂ 2 ಬೆಳ್ಳಿನ ಅಂತರ, ಅದು ಕಣ್ಣಿಗೂ ಅದು ಬಾಯಿಗೂ ಅಂತ ಹೇಳಕ್ ಬಯಸ್ತೀರಿ. ಯಾಕೆ ಈ ಮಾತ ಹೇಳ್ತಾ ಇದೀನಿ ಅಂದ್ರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಅನ್ಕೊಂಡಿದ್ದಾರೆ. ಇವತ್ತು ನಿಮಗೆ 135 ಚಿಲ್ಡ್ರನ್ ಸೀಟ್ ಕೊಟ್ಟಿರೋದು ಒಂದು ಜಿಲ್ಲೆಯಲ್ಲಿ ಒಂದು ಕುಟುಂಬನ ಮುಗಿಸಿ ಅಂತಲ್ಲ, ಒಂದು ಪಕ್ಷನ ಮುಗಿಸಿ ಅಂತಲ್ಲ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಎಲ್ಲರೂ ಸೇರಿ ಶ್ರಮಿಸಬೇಕು ಅಂತ ಹೇಳಕ್ ಬಯಸ್ತಾರೆ. 6ನೇ ಗ್ಯಾರಂಟಿ ದುರಸ್ತೆ ಮುಕ್ತ ಹಾಸನ ಜಿಲ್ಲೆ ವಿತರಣೆ ಆಗಿಲ್ಲ, ಮಂಜೂರಾತಿ ಆಗಿಲ್ಲ. ದಯಮಾಡಿ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು. ಇದ್ರ ಜೊತೆಗೆ ಈ ಒಂದು 6ನೇ ಗ್ಯಾರಂಟಿ ನನಗೆ ಯಾವುದು ಅಂತ ಇವತ್ತು ಅರ್ಥ ಆಗಿದೆ. ನಾನು ಮಾತು ಮುಗಿಸ್ತೀನಿ. ಹೇಮಾವತಿ ನದಿಯ ಹೊಳೆಯಲ್ಲಿ ಈ 5 ಗ್ಯಾರಂಟಿಗಳನ್ನು ಅತಿ ಶೀಘ್ರದಲ್ಲೇ ತಿಲಾಂಜಲಿ ಹೊರತಾರೆ ನಮ್ಮ ಹಾಸನ ಜಿಲ್ಲೆ ಜನತೆ ಅಂತ ಹೇಳಕ್ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನೋ ಗ್ಯಾರಂಟಿ ನೋ ವಾರಂಟಿ, ಓನ್ಲಿ ಕಾಂಗ್ರೆಸ್ ಮುಕ್ತ ಸರ್ಕಾರ ಅಲ್ಲ ಅಂತ ಹೇಳಕ್ ಬಯಸ್ತೀನಿ. ಇಷ್ಟು ಹೇಳ್ತಾ 2028ರಲ್ಲಿ ವೇದಿಕೆಯಲ್ಲಿ ಎಚ್ಡಿ ರೇವಣ್ಣ, ಶಾಸಕರಾದ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್, ಎ ಮಂಜು, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಸೂರಜ್ ರೇವಣ್ಣ, ಮೇಯರ್ ಗಿರೀಶ್ ಚನ್ನವೀರಪ್ಪ ಸೇರಿ ವಿವಿಧ ಜಿಲ್ಲೆಯ ಶಾಸಕರು, ಜೆಡಿಎಸ್ ಮುಖಂಡರು, ಲಕ್ಷಾಂತರ ಜನರು ಭಾಗವಹಿಸಿದರು.
ನಗರದ ಕಿಶೋರ ತ್ರಿಭುವನ್ ಸಾಂಗತ್ಯಗೌಡ ಯೋಗದಲ್ಲಿ ವಿಶೇಷ ಸಾಧನೆ ಮಾಡಿದ್ದಾರೆ ಎಂದು ಗುರು ಡಾಕ್ಟರ್ ಕೆಆರ್ ನವೀನ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಡಾಕ್ಟರ್ ಶ್ವೇತಾ ಎನ್ಎ, ಮಹೇಶ್ ಬಿಎಂ ದಂಪತಿ ಪುತ್ರರಾಗಿರುವ ತ್ರಿಭುವನ್ ಯೋಗ, ಕರಾಟೆ, ಕಿಕ್ ಬಾಕ್ಸಿಂಗ್ನಲ್ಲಿ ಹಂತ ಹಂತವಾಗಿ ಸಾಧನೆ ಮಾಡುತ್ತಿದ್ದಾರೆ. ಅದರಲ್ಲೂ ಯೋಗದಲ್ಲಿ ಹೆಚ್ಚಾಗಿ ಆನ್ಲೈನ್ ತರಬೇತಿ ಪಡೆದು ಭೂಮಾಸನವನ್ನ 1 ಗಂಟೆ 1 ನಿಮಿಷ 15 ಸೆಕೆಂಡ್ಗಳ ಭೂಮಾಸನ ಸ್ಥಿತಿಯಲ್ಲಿ ನಿಂತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ದಾರೆ. ಹಾಗೆಯೇ ಜನವರಿ 18ರಂದು ಮಲೇಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಇಂಡೋ ಮಲೇಷ್ಯಾ ಯೋಗ ಚಾಂಪಿಯನ್ಶಿಪ್ನ 15 ವರ್ಷದೊಳಗಿನ ಯೋಗ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಸಾಧನೆ ಮಾಡಿದ್ದಾರೆ. ಹಾಗೆಯೇ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಕರಾಟೆಯಲ್ಲಿ 8ನೇ ವಯಸ್ಸಿಗೆ ಬ್ಲಾಕ್ ಬೆಲ್ಟ್ ಪಡೆದಿದ್ದಾರೆ. ಕಿಕ್ ಬಾಕ್ಸಿಂಗ್ನಲ್ಲಿ ಪಿಎಫ್ಎಲ್ಸಿ ವಿಭಾಗಗಳಲ್ಲೂ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಯೋಗವನ್ನ ಏಷ್ಯನ್ ಗೇಮ್ಸ್ನಲ್ಲಿ ಸೇರಿಸುತ್ತಿದ್ದ ಖೇಲೋ ಇಂಡಿಯಾದಲ್ಲಿ ಸಾಧನೆ ಮಾಡಿಸುವ ಆಸೆ ವ್ಯಕ್ತಪಡಿಸಿದರು. ನಮ್ಮ ಶಿಷ್ಯರಾಗಿರ್ತಕ್ಕಂಥ ತ್ರಿಭುವನ್ ಸಂಗತ್ಯಗೌಡ ಇವರಿಗೆ ನಾನು ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಹಾಗೂ ಸಂಜೆ 5ರಿಂದ 7ರಿಂದ 8 ಗಂಟೆವರೆಗೂ ಆನ್ಲೈನಲ್ಲಿ ಇವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇವರಿಗೆ ಸಮಯ ಸಿಕ್ಕಿದಾಗ ಶನಿವಾರ ಮತ್ತು ಭಾನುವಾರ ಅಥವಾ ಯಾವಾಗಲಾದ್ರೂ ರಜಾ ದಿನಗಳಲ್ಲಿ ಇವರು ಇಲ್ಲಿಂದ ಕಡೂರಿಗೆ ಬಂದು ನನ್ನ ಹತ್ರ ಆಫ್ಲೈನ್ ತರಗತಿಯನ್ನು ಆಗಲಿಲ್ಲ. ಒಂದು 30 ಮಿನಿಟ್ಸ್ ಆರಾಮಾಗಿ ಇದ್ದೆ. ಚೂರು ಒಂದು 50 ಮಿನಿಟ್ಸ್ ಆದಮೇಲೆ ಚೂರು ಹಿಂಗೆ ಎಳೆಯೋದಾಯಿತು ಅಷ್ಟೇ. ಹಾಂ, ಡೈಲಿ ಪ್ರಾಕ್ಟೀಸ್ ಕೊಡ್ತೇನೆ ವಿದ್ಯೆ. ಇಲ್ಲ ಸರ್, ನಾನು ಕರಾಟೆಗೂ ಹೋಗ್ತಾ. ರಕ್ತದಾನ ಮಾಡುವುದು ಇನ್ನೊಂದು ಜೀವಕ್ಕೆ ಆಸರೆಯಾದಂತೆ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರು ತಿಳಿಸಿದ್ದಾರೆ. ಬೇಲೂರು ತಾಲೂಕಿನ ಹಳೇಬೀಡು ಪಟ್ಟಣದ ಕಲ್ಪತರು ಪದವಿ ಪೂರ್ವ ಕಾಲೇಜಿನಲ್ಲಿ ಹರ್ಷಿತ್ ಎಸ್ ಲಿಂಗೇಶ್ ಸಂಸ್ಮರಣಾ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ, ಬೃಹತ್ ರಕ್ತದಾನ ಶಿಬಿರ ಹಾಗೂ ಕಣ್ಣಿನ ತಪಾಸಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಕ್ತದಾನ ಶ್ರೇಷ್ಠ ದಾನ. ರಕ್ತದಾನ ಮಾಡುವುದರಿಂದ ದೇಹ ರಕ್ತ ಶುದ್ಧೀಕರಣದ ಜೊತೆಗೆ ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ವಿಶೇಷವಾಗಿ ಶಸ್ತ್ರಚಿಕಿತ್ಸೆ, ತುರ್ತು ಚಿಕಿತ್ಸೆ ಹಾಗೂ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ರಕ್ತದಾನ ಮಾಡುವುದರಿಂದ ಇನ್ನೊಂದು ಜೀವಕ್ಕೆ ಆಸರೆಯಾದಂತೆ ಆಗುತ್ತದೆ. ಎಲ್ಲರೂ ರಕ್ತದಾನ ಮಾಡುವುದರಿಂದ ಇನ್ನೊಂದು ಜೀವ ಉಳಿಸಿದ ಪುಣ್ಯದ ಕಾರ್ಯ ನಿಮ್ಮದಾಗುತ್ತದೆ ಎಂದು ತಿಳಿಸಿದರು. ಹುಟ್ಟುವಾಗಲೇ ನಾನಾ ಕಾರಣದಿಂದ ಅಂಗವೈಕಲ್ಯ ಬರುತ್ತೆ, ಚೌತಿರ್ತಾರೆ, ಕಣ್ಣಿಲ್ಲ, ಕಿವಿಯಿಲ್ಲ, ಅನೇಕ ಜನ ನೋಡ್ತೀರಿ. ಇಷ್ಟೊಂದು ಕಷ್ಟ ಇದೆಯಲ್ಲ, ಅದೊಂದು ಕಡೆ. ಇನ್ನೊಂದು ಅಪಘಾತದಿಂದ ಈ ಕಾಲು ಕಳ್ಕೊಂಡು ಗಾಡಿಯಲ್ಲಿ ತಮ್ಮ ಕೆಲಸ ತಾವೇ ಮಾಡ್ಕೊಳಕ್ಕಾಗಲ್ಲ. ಕೂತಿದ್ದು ಹೇಳೋದಾದ್ರೆ ಇನ್ನೊಬ್ರು ಹಾಕಬೇಕು. ಅನೇಕ ಜನ ನಡೆದಿದ್ದಾರೆ. ಮೊದಲನೇದಕ್ಕೆ ಹುಟ್ಟು ಅಂಗವೈಕಲ್ಯಕ್ಕೆ ಚಿಕಿತ್ಸೆ ಇದೆ, ಅಂದ್ರೆ ಗರ್ಭಿಣಿಯಾದ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಚಂದ್ರರಾಜ್ ಜೈನ್, ಪತ್ರಕರ್ತರಾದ ರಘುನಾಥ್, ಹೇಮಂತ್ ಕುಮಾರ್, ಅನಿಲ್ ಕುಮಾರ್, ವಿಜಯ್ ಕುಮಾರ್, ಉಪನ್ಯಾಸಕರಾದ ದೇವೇಂದ್ರ, ಧರ್ಮ ಪ್ರಕೃತಿ, ಲತಾಮಣಿ, ಶಿವಾನಂದ್, ಚೈತ್ರ, ನವ್ಯ, ಶಿವಲಿಂಗೇಗೌಡ, ಪ್ರದೀಪ್, ರಮೇಶ್, ಲೋಹಿತ್ ಮುಂತಾದವರು ಹಾಜರಿದ್ದರು. ಗಣರಾಜ್ಯೋತ್ಸವ ಅಂಗವಾಗಿ ಜನವರಿ 26ರಂದು ಸಂಜೆ 7 ಗಂಟೆಗೆ ಹೊನ್ನವಳ್ಳಿ ಗ್ರಾಮದಲ್ಲಿ ದಾನಶೂರ ಕರ್ಣ ಅಥವಾ ಶ್ರೀಕೃಷ್ಣ ರಾಯಭಾರ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಡಿ. ಕೃಷ್ಣಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕಲೆಗಳು, ರಂಗಕಲೆಗಳು ಮಾಯವಾಗುತ್ತಿವೆ. ಇಡೀ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ, ನೌಕರರ ವರ್ಗದವರು ಒಟ್ಟಿಗೆ ಸೇರಿ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ. ಇದು ಕಲೆಯನ್ನು ಬೆಳೆಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮ ಜಾತ್ಯತೀತ, ಪಕ್ಷಾತೀತವಾಗಿ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎ. ಮಂಜು, ಸಂಸದ ಶ್ರೇಯಸ್ ಪಟೇಲ್, ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ಶಿವಣ್ಣ, ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ, ಬಿಜೆಪಿ ಮುಖಂಡ ಎಚ್. ಯೋಗ ರಮೇಶ್, ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್ ಸೇರಿದಂತೆ ಮುಂತಾದ ಗಣ್ಯರು ಭಾಗವಹಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಎಲ್ಲ ಜಾಗೃತರಾಗಬೇಕು ಅನ್ನೋ ದೃಷ್ಟಿಯಿಂದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ಮತ್ತು ಸದಸ್ಯರುಗಳು ಮತ್ತು ನೌಕರ ವರ್ಗದವರು ಈ ನಾಟಕ ಬರೋ ಖರ್ಚನ್ನ ನಾವೇ ತೊಡಗಿಸಬೇಕು ಅಂತ ಹೇಳಿ ಎಲ್ಲರೂ ಸಹ ಅವರನ್ನ ತಲೆಯಂತ ಅವರ ಫೀಸನ್ನ ಕಟ್ಟಿಕೊಂಡು ಅದಕ್ಕೆ ಬರುವಂತೆ ವೆಚ್ಚನ ತಗಲಿಸಿ ಒಂದು ನಾಟಕವನ್ನ ಅಭಿನಯಿಸುತ್ತಿದ್ದೇವೆ. ಅದರಿಂದ ತಾವುಗಳು ಮತ್ತೆ ಏನು ಅತಿಥಿಗಳು ಮತ್ತು ತಾವುಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಇದ್ದಾಗಿ ಬಂದು ಸಹಕರಿಸಬೇಕು. ಇದೇ ರೀತಿ ಎಲ್ಲ ಪಂಚಾಯತಿಗಳಲ್ಲೂ ಸಹ ಅನ್ಯೂನ್ಯತೆ ಇರಬೇಕು ಅಂತ ನಾವು ಕಾಣ್ತಾ ಕಾರಣ ಮಟ್ಟಿಗೆ ಇಡೀ ಕರ್ನಾಟಕ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮಪ್ಪ, ನೌಕರ ಕೇಶವ ಉಪಸ್ಥಿತರಿದ್ದರು. ಜೆಡಿಎಸ್ ಬೃಹತ್ ಜನತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಬೇಲೂರು ತಾಲೂಕಿನಿಂದ ಕಾರ್ಯಕರ್ತರು ಸಮಾವೇಶಕ್ಕೆ ಹೊರಟರು. ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗುತ್ತಿದ್ದು, ಈ ಸಂದರ್ಭದಲ್ಲಿ ಕೋಗಿಲೆಮನೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಜೆಡಿಎಸ್ ಮುಖಂಡರಾದ ಕಾಚಿಹಳ್ಳಿ ದಿಲೀಪ್ ಅವರು ಮಾತನಾಡಿ,
ಈ ಸಮಾವೇಶಕ್ಕೆ ನಮ್ಮ ಕೋಗಿಲಮನೆ ಕ್ಷೇತ್ರದ ತಗರೆ, ಹಿರೇಕೊಡೆ, ಕಾಚಿಹಳ್ಳಿ, ಕೆರಗಳೂರು ಗ್ರಾಮಗಳಿಂದ ಜೆಡಿಎಸ್ ಕಾರ್ಯಕರ್ತರನ್ನ 2 ಬಸ್ಗಳಲ್ಲಿ ಸ್ವಂತ ಖರ್ಚಿನಲ್ಲಿ ಕರೆದುಕೊಂಡು ಹೋಗಲಾಗುತ್ತಿದೆ. ನಾವು ಅಪ್ಪಟ ಜೆಡಿಎಸ್ ಕಾರ್ಯಕರ್ತರು ಎಂಬ ಹೆಮ್ಮೆ ನಮಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿಂಗೇಗೌಡ, ಸಂದೀಪ್, ದರ್ಶನ್ ಹಾಗೂ ಪವನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚೆನ್ನಕೇಶವ ಸ್ವಾಮಿ ಹೂವಿನ ಅಲಂಕಾರಿಗಳ ಸಂಘ ಬೇಲೂರು ಇವರ ಸಹಯೋಗದೊಂದಿಗೆ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಪ್ರಾಯೋಜಿತ ಸುಗಮ ಸಂಗೀತ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ಪಟ್ಟಣದ ಶೃಂಗೇರಿ ಶಾರದಾ ಪೀಠ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಶೃಂಗೇರಿ ಮಠದ ಧರ್ಮಾಧಿಕಾರಿ ವಿಜಯಕೇಶ್ವ ಉದ್ಘಾಟಿಸಿ ಮಾತನಾಡಿ, ಸಂಗೀತವು ಮಾನವನ ಮನಸ್ಸನ್ನು ಶುದ್ಧಗೊಳಿಸುವ ಶಕ್ತಿ ಹೊಂದಿದ್ದು ಭಕ್ತಿ ಮತ್ತು ಸಂಸ್ಕೃತಿಯನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಮಹತ್ವದ ಮಾಧ್ಯಮವಾಗಿದೆ. ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ನಮ್ಮ ಪರಂಪರೆ ಮತ್ತು ಮೌಲ್ಯಗಳನ್ನು ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಮಾನವೀಯತೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಬೇಲೂರು ಹೂವಿನ ವ್ಯಾಪಾರಿಗಳ ಸಂಘ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ, ಅಂದರೆ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಒಂದು ಬಹಳ ಆಪ್ಯಾಯಮಾನವಾದ ಒಂದು ಸಂಸ್ಥೆ. ಯಾಕಂದರೆ ನಮಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನೆಲ್ಲ ಆ ಇಲಾಖೆ ಕೊಡ್ತಾ ಇದೆ. ಅವರ ಸಹಯೋಗದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಈ ಬೇಲೂರು ಶಂಕರ ಮಠದ ಈ ಇದರಲ್ಲಿ ಸಭಾಂಗಣದಲ್ಲಿ ಇನ್ನು ಮುಂದೆನೂ ಆಯೋಜನೆ ಆಗಲಿ. ಹಾಗೆಯೇ ನಮ್ಮ ಅಧ್ಯಕ್ಷರು ಶಾಸ್ತ್ರೀಯ ಸಂಗೀತದ ಬಗ್ಗೆ ಬಹಳ ಒಲವು ಉಳ್ಳವರು. ಅವರು ಹಲವಾರು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ಬೇಲೂರಿನಲ್ಲಿ ಅವರ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿ ಹೂವಿನ ಅಲಂಕಾರಗಳ ಸಂಘದ ಗೌರವಾಧ್ಯಕ್ಷ ಸುಮುಖರಾಜು, ನಿರ್ದೇಶಕ ಜನಾರ್ದನ್, ಗಾಯಕ ಜಗದೀಶ್ ಕುಮಾರ್, ಲಲಿತ್ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಕಳೆದ 2 ವರ್ಷಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಕುಸಿದು ಹೋದ ರಸ್ತೆಯನ್ನು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬರಡಿ ಹಾರ್ಲೆ ಎಸ್ಟೇಟ್ ಸಂಪರ್ಕ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, 2 ವರ್ಷಗಳ ಹಿಂದೆ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಕುಂಬರಡಿ ಹಾರ್ಲೆ ಎಸ್ಟೇಟ್ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಭೂಕುಸಿತಕ್ಕೆ ಒಳಗಾಗಿದ್ದು 16 ಗ್ರಾಮಗಳು ಸಂಪರ್ಕ ಕಳೆದುಕೊಂಡು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸಕಲೇಶಪುರ ಮಾರನಹಳ್ಳಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದ್ದ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗವಾಗಿ ಬಳಸಲಾಗುತ್ತಿದ್ದ ಹಾರ್ಲೆನಹಳ್ಳಿ ಮುಖ್ಯ ರಸ್ತೆ ಸೇರಿದಂತೆ ಗುಡ್ಡದ ಭಾಗ ಕುಸಿದು ಸುಮಾರು 30 ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿತ್ತು ಎಂದು ತಿಳಿಸಿದರು. 2 ವೆಹಿಕಲ್ಗಳು ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಅಪ್ ಟು ಇದ್ರ ತನಕ ಎಲ್ಲಿ ನಾವು ಆ ಕಾಡಮನೆ ರೋಡಿಗೆ ಜಾಯ್ನ್ ಆಗುತ್ತೆ ಅಲ್ಲಿ ತನಕ 2 ಸೈಡ್ ಅಗಲ ಮಾಡಿಸ್ತಾ. ಅಲ್ಲಿ ಏನಾಗೋದು, ಒಂದು ವೆಹಿಕಲ್ ಬಿಟ್ಟರೆ 2 ವೆಹಿಕಲ್ ಗಾಡಿ ಸೈಡ್ ಇಳಿಸೋಕ್ಕಾಗ್ತಾಯಿಲ್ಲ. ಅದನ್ನು ಫಸ್ಟು ಕೆಲಸ ಮಾಡಿಸ್ತೆ. ಯಾಕೆಂದರೆ ಏನಾದರೂ ಬ್ಲಾಕ್ ಆದರೆ ಇದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅದನ್ನು ಕೂಡ ಅಭಿವೃದ್ಧಿ ಮಾಡಿಸ್ತೆ. ಅದು ಕೂಡ ಈಗ ಆಲ್ರೆಡಿ ಕೆಲಸ ಕಂಪ್ಲೀಟ್ ಆಗಿದೆ. ಇದು ನಮಗೊಂದು ರೀತಿ ಚಾಲೆಂಜಿಂಗ್ ಆಗಿತ್ತು ಇದು. ಏಕೆಂದರೆ ಸುಮಾರು 1 ಕೋಟಿ 2 ಕೋಟಿಲಿ ಆಗ್ತಕ್ಕಂಥ ಕೆಲಸ ಅಲ್ಲ, ಒಂದು 4 ರಿಂದ 5 ಕೋಟಿ ದುಡ್ಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಜಾಗಕ್ಕೆ ಬಂದಿದ್ದರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ಸಕಲೇಶಪುರದ ವ್ಯವಸ್ಥೆಗಳು ಯಾವ ರೀತಿ ಇದೆ, ಮಳೆಯಿಂದ ನಮಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಮಳೆ ನೀರನ್ನ ತಗೊಂಡೋಗಿ 7 ಜಿಲ್ಲೆಗಳಿಗೆ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಹೊರಟಿದ್ದೀರಾ. ಫಸ್ಟು ನಮ್ಮ ಸಕಲೇಶಪುರಕ್ಕೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಈ ಭಾಗದ ರೈತರು, ಬೆಳೆಗಾರರು ಮಳೆಯಿಂದ ಆಗಿರ್ತಕ್ಕಂಥ ಹಾನಿಯಿಂದ ಬೆಳೆನ ಸಂಪೂರ್ಣವಾಗಿ ಕಳ್ಕೊಂಡು ಮೂಲಭೂತ ಸೌಕರ್ಯವನ್ನು ಇಲ್ದಲೆ ಕೊರಗ್ತಾ ಇರತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ ಅಂತೇಳಿ ನಾನು. ಈ ಸಂದರ್ಭದಲ್ಲಿ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ ಮೇಘರಾಜ್, ಉಪಾಧ್ಯಕ್ಷ ಆನಂದ್, ಸದಸ್ಯರಾದ ರಘುನಂದನ್, ನಾಗೇಶ್, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂಬರುವ 10 ವರ್ಷದಲ್ಲಿ ಗುಬ್ಬಿ ಹಾಗೂ ತುಮಕೂರು ಒಂದೇ ನಾಣ್ಯದ 2 ಮುಖಗಳು ಆಗುತ್ತದೆ ಎಂದು ರೈಲ್ವೆ ಸಚಿವ ವಿ ಸೋಮಣ್ಣ ತಿಳಿಸಿದರು. ಗುಬ್ಬಿ ತಾಲೂಕಿನ ಗುಬ್ಬಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಲಯನ್ಸ್ ಕ್ಲಬ್ ನೂತನ ಕಚೇರಿ ಉದ್ಘಾಟನೆ ಹಾಗೂ ಮುಕ್ತಿವಾಹನ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ನಾನು ಚುನಾವಣೆಯಲ್ಲಿ ಗೆದ್ದ ಮೇಲೆ ಗುಬ್ಬಿ ಸುಮಾರು 35 ಕೋಟಿ, ಕೆಬಿ ಕ್ರಾಸ್ಗೆ 45 ಕೋಟಿ, ತುಮಕೂರು 85 ಕೋಟಿ ಹಾಕಿ ಕೆಲಸ ಮಾಡಿದ್ದೇನೆ. ಇಷ್ಟೆಲ್ಲ ಅನುದಾನವನ್ನು ಕೊಟ್ಟಿದ್ದು ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಗುಬ್ಬಿ ಅಭಿವೃದ್ಧಿ ವಿಚಾರದಲ್ಲಿ ಈ ಭಾಗದ ಶಾಸಕರು, ಕಾರ್ಯಕರ್ತರು ಎಲ್ಲರೂ ಪಕ್ಷಾತೀತವಾಗಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಎಲ್ಲೋ ಇದ್ದ ಸೋಮಣ್ಣ ಅವರನ್ನು ತುಮಕೂರಿಗೆ ಕರೆತಂದು ಎನ್ಡಿಎ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟಿದ್ದಾರೆ ಎಂದು ತಿಳಿಸಿದರು. 7:45 ಹೊರಟವನು 10 ಗಂಟೆ 10 ನಿಮಿಷಕ್ಕೆ ಕುಣಿಗಲ್ಗೆ ಬಂದೆ. ಅಲ್ಲಿಂದ ಹೆಬ್ಬೂರಿಂದ ಬೇರೆ ಬೇರೆ ಕಾರ್ಯಕ್ರಮ ಮುಗಿಸಿ ಮತ್ತೆ ಸಿರಾದಲ್ಲಿ 11:15 ಕೊಟ್ಟಿದ್ದೆ ಟೈಮು. ದೇವಸ್ಥಾನ ಅದು ತುಂಬ ಬೇಸರಿಕೆಯಿಂದ ಮಾತಾಡೋದು. ನಾನು ನಿಮ್ಮಲ್ಲಿ ಕ್ಷಮೆ ಯಾಚನೆ ಮಾಡ್ತೀನಿ. ಗುಬ್ಬಿಯ ಅಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಜನಪ್ರತಿನಿಧಿಗಳು ಒಂದಾದರೆ ಏನು ಮಾಡ್ಬೋದು ಅನ್ನೋದಕ್ಕೆ ಶ್ರೀನಿವಾಸ್ ಅವರು ಕೂಡ ಒಂದು ದೊಡ್ಡ ಉದಾಹರಣೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಒಂದು ಸಂತೋಷ, ನನಗೆ ಉದ್ದೇಶಪೂರ್ವಕವಾಗಿ ನಾನು ಯಾರಿಗೂ ಮಾತಾಡಿ ಮೆಚ್ಚುವಂಥ ಅವಶ್ಯಕತೆ ನನಗಿಲ್ಲ. ಅನಿರೀಕ್ಷಿತವಾಗಿ ನಾನು ಲೋಕಸಭಾ ಸದಸ್ಯನಾದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ನಿನ್ನೆ ಬರಬೇಕಾಗಿತ್ತು. ನಿನ್ನೆ ನಮಗೆ
ಕೇರಳದ ತಿರುವನಂತಪುರದಲ್ಲಿ 4 ಟ್ರೈನ್ಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ಅಲ್ಲಿ ಹೋಗಲೇಬೇಕಾಗಿದ್ದರಿಂದ ಹೋಗಿ ಇದೇ ಸಂದರ್ಭದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಶಿವಕುಮಾರಸ್ವಾಮಿ, ಟ್ರಸ್ಟ್ ಅಧ್ಯಕ್ಷ ಅಶೋಕ್ ಕುಮಾರ್, ಕಾರ್ಯದರ್ಶಿ ಸಾವಂತ್ ಹಾಗೂ ಕಾರ್ಯಕರ್ತರು, ಗ್ರಾಮಸ್ಥರು ಭಾಗವಹಿಸಿದರು. ಭಟ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಕ್ತಿ ಕ್ಷೇತ್ರವಾದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಆರಂಭವಾಗಿದೆ. ಮೊದಲ ದಿನ ಹಾಲಹಬ್ಬ ಆಚರಿಸಿದ ಭಕ್ತರು 2ನೇ ದಿನವಾದ ಶನಿವಾರದಂದು ಸಂಪ್ರದಾಯದ ಕೆಂಡ ಸೇವೆ ಹರಕೆಯನ್ನ ಶ್ರದ್ಧಾಭಕ್ತಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಸೋಡಿಗದ್ದೆ ಅಮ್ಮನವರ ಭಟ್ಕಳದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯಲ್ಲಿ ದೇವರನ್ನು ನಂಬಿದ ಭಕ್ತರು ಕಷ್ಟಕಾಲದಲ್ಲಿ ಹೇಳಿಕೊಂಡಿದ್ದ ಸಂಪ್ರದಾಯದ ಕೆಂಡ ಸೇವೆಯ ಹರಕೆಯನ್ನ ಶುಕ್ರವಾರದಂದು ಬೆಳಗ್ಗೆ ಸಹಸ್ರಾರಕ್ಕೂ ಅಧಿಕ ಭಕ್ತರು ದೇವಿಯ ಎದುರಿನ ಆವರಣದಲ್ಲಿ ಸಲ್ಲಿಸಿದರು. ಶನಿವಾರದಂದು ಬೆಳಗ್ಗೆ ದೇವಸ್ಥಾನದ ಮುಂಭಾಗದ ಪ್ರಾಂಗಣದಲ್ಲಿ ಸಿದ್ಧಪಡಿಸಿದ ಆಳೆತ್ತರದ ಕಟ್ಟಿಗೆ ರಾಶಿಯಿಂದಾಗುವ ಕೆಂಡವನ್ನು ಹಾಯುವುದು ಕೂಡ ರೋಮಾಂಚನವೇ ಸರಿ. ಈ ಸಂದರ್ಭದಲ್ಲಿ ಭಕ್ತರಿಂದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಗೆ ಸಲ್ಲಿಸುವ ಹರಕೆಗಳಲ್ಲಿ ಸಂಪ್ರದಾಯದ ಕೆಂಡ ಸೇವೆ ಪ್ರಮುಖವಾದದ್ದು. ತಮ್ಮ ಕಷ್ಟ ಪರಿಹಾರವಾದಲ್ಲಿ ದೇವಿಗೆ ಕೆಂಡ ಸೇವೆ ಸಲ್ಲಿಸುವುದಾಗಿ ಹೇಳಿಕೊಂಡಿದ್ದ ಭಕ್ತರು ಕೆಂಡದ ಮೇಲೆ ನಡೆಯುವ ಮೂಲಕ ಹರಕೆಯನ್ನ ಶ್ರದ್ಧಾಭಕ್ತಿಯಿಂದ ಸಲ್ಲಿಸಿದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಲೇಖಕಿ ಗೀತಾ ಮಲ್ಲನಗೌಡರ ಅವರ ವಚನ ಸಿರಿ ಕೃತಿ ಲೋಕಾರ್ಪಣೆ ಜರುಗಿತು. ಕೃತಿ ಪರಿಚಯಿಸಿದ ಸಾಹಿತ್ಯ ಉಪನ್ಯಾಸಕರಾದ ಗಂಗಾಧರ ಅವಟೇರ್ ಮಾತನಾಡಿ, ಸಾಹಿತ್ಯದಲ್ಲಿ ಗಟ್ಟಿತನ ಬಂದಿರುವುದೇ ವಚನ ಸಾಹಿತ್ಯದ ಮೂಲಕ. ವಚನವು ಪದ್ಯವೂ ಅಲ್ಲ, ಹಾಗಾಗಿ ಅನೇಕ ಶರಣರು ಸಮಾಜವನ್ನು ವಚನಗಳ ಮೂಲಕ ಸುಧಾರಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಓದುವ ಆಸಕ್ತಿ ಮೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ನಮ್ಮ ಸಮಾಜದವರಿಂದ ಒಂದು ದೊಡ್ಡ ಬೃಹತ್ ಸಮಾವೇಶ ಅದೇ ವಿರುದ್ಧ ಅಲ್ಲ, ನಿರ್ಲಕ್ಷ್ಯ ಮಾಡಿದರೆ ನಮ್ಮ ನಿರ್ಲಕ್ಷ್ಯ ಮಾಡಿದಾರಲ್ಲ, ಅದೇ ನಮ್ಮನ್ನು ನಾವೇ ಸನ್ಮಾನ ಮಾಡಿಸ್ಕೊಳೋದು, ನಮಗೆ ನಾವೇ ಗೌರವ ತಂದು ಪರ್ಯಾಯ ಕಾರ್ಯಕ್ರಮ. ನಾವು ನಮ್ಮ ಸಮಾಜದ ಕೊಡುಗೆನ ಎಲ್ಲಾ ಸಮುದಾಯಗಳು ಹೇಳೋದು. ನಮ್ಮನ್ನೇ ಕಡೆಗಣಿಸಿದ್ರೆ ಇವತ್ತು ಹಂಪಿ ಉತ್ಸವದಲ್ಲಿ ಏನ್ ತೋರಿಸ್ತಾ ಇದ್ದಾರೆ? ನಾವು ಮಾಡಿಕೊಟ್ಟಿರುವಂಥ ಕೊಡುಗೆಗಳನ್ನು ತೋರಿಸ್ಬಿಟ್ಟೆ ಅವ್ರು ಬಂಡವಾಳ ಬಯಸ್ಕೋಬೇಕು. ಯಾವ ಸರ್ಕಾರ ಬಂದ್ರೂ 20 ವರ್ಷದಿಂದ ಹೇಳ್ತಾ ಇದ್ದೀನಿ, ಕನಿಷ್ಠ ನಮ್ಮ ಸಮಾಜದ ಸ್ವಾಮೀಜಿಗಳನ್ನು ಕೂಡ ಬೇರೆ ಕರೆಯೋದಿಲ್ಲ. ಇದಕ್ಕಿಂತ ಅವಮಾನ ಮಾಡೋದಾದ್ರೆ ಆ ವಿರೂಪಾಕ್ಷ. ವೇದಿಕೆಯಲ್ಲಿ ಸಾಹಿತಿಗಳಾದ ವೀರಣ್ಣ ವಾಲಿ, ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರುದ್ರಪ್ಪ ಭಂಡಾರಿ, ಲೇಖಕಿ ಗೀತಾ ಮಲ್ಲನಗೌಡರ್, ಪರಿಷತ್ತಿನ ಅಧ್ಯಕ್ಷರಾದ ಕಲ್ಕಪ್ಪ ಕುಂಬಾರ, ಬಸವರಾಜ್ ಉಪ್ಪಿನ, ರಾಮಚಂದ್ರಪ್ಪ ಹಣಗಿ, ರವಿ ಹಿರೇಮನಿ ಸೇರಿದಂತೆ ಇತರರು ಭಾಗವಹಿಸಿದರು. ಟಿ ನರಸೀಪುರ ಪಟ್ಟಣ ಪೊಲೀಸ್ ಠಾಣೆ ಹೊರ ಆವರಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಹಾಜರಿದ್ದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಖಂಡರು ತಾಲೂಕಿನಲ್ಲಿ ನಡೆಯುತ್ತಿರುವ ಅಸ್ಪೃಶ್ಯತೆ ಆಚರಣೆ ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದ ದೇವಸ್ಥಾನಗಳಿಗೆ ಪ್ರವೇಶ ನಿರಾಕರಣೆ, ಇತರ ವಿಷಯಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುವ, ಸ್ಮಶಾನಗಳಲ್ಲಿ ಅಂತ್ಯಕ್ರಿಯೆ ಮಾಡಲು ಅಡ್ಡಿಪಡಿಸುವ, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು ಚುಡಾಯಿಸಿ ಮಾನಸಿಕವಾಗಿ ಹಿಂಸೆ ಕೊಡುವ, ಮೌಢ್ಯ ಆಚರಣೆಗಳಿಗೆ ಒತ್ತು ನೀಡುವ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಮದ್ಯಪಾನ ಮಾರುವ ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿ ಪೊಲೀಸ್ ನಿರೀಕ್ಷಕರಾದ ಧನಂಜಯ ಅವರ ಸಮ್ಮುಖದಲ್ಲಿ ನಡೆಯಿತು. ಪೊಲೀಸ್ ನಿರೀಕ್ಷಕರಾದ ಧನಂಜಯ ಅವರು ಮಾತನಾಡಿ, ತಮ್ಮ ದೂರು ದುಮ್ಮಾನಗಳನ್ನು ನಿರ್ಭೀತಿಯಿಂದ ನಮ್ಮ ಬಳಿ ಹೇಳಿಕೊಳ್ಳಬಹುದು. ಪ್ರಮುಖವಾಗಿ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಇದನ್ನ ಬುಡ ಸಮೇತ ಕಿತ್ತು ಹಾಕಲು ಸಹಾಯವಾಗುತ್ತದೆ ಎಂದರು. ಸಂಬಂಧಪಟ್ಟಂಗೆ ಏನಾದರೂ ದೂರುಗಳಿದ್ರೆ, ಅಹವಾಲುಗಳಿದ್ರೆ ಅದನ್ನು ನೀವು ನಿರ್ಭೀತಿಯಿಂದ, ಯಾವುದೇ ಮುಜುಗರ ಇಲ್ಲದೆ, ಸಂಶಯ ಇಲ್ಲದೆ, ಸಂದೇಹ ಇಲ್ಲದೆ ಮುಕ್ತವಾಗಿ ಅಂಥ ಸಮಸ್ಯೆಗಳನ್ನ ಹಂಚ್ಕೋಬೇಕು. ಹಾಗಾದಾಗ ಮಾತ್ರ ನಮ್ಮ ಗಮನಕ್ಕೆ ಬಂದರೆ ನಾವು ಕಾನೂನು ರೀತಿ ಅಸ್ಪೃಶ್ಯತೆ ಆಚರಣೆ ಏನಿದೆ, ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಅದನ್ನು ಬುಡ ಸಮೇತ ಬೇರು ಸಮೇತ ಕಿತ್ತಾಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಸಭೆಯಲ್ಲಿ ಸಮಸ್ಯೆಗಳು, ಅಹವಾಲುಗಳು, ಪ್ರಶ್ನೆಗಳನ್ನ ಕೇಳುವಂಥವರು ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟಂಗೆ. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ಶೆಟ್ಟಿ, ಕರೋಹಟ್ಟಿ ಮಹದೇವಯ್ಯ, ಡಾಕ್ಟರ್ ಬಿ ಮರಯ್ಯ, ಡಾಕ್ಟರ್ ಅಲಗೂಡು, ಎಸ್ ಚಂದ್ರಶೇಖರ್, ತುಂಬಲ ಮಂಜುನಾಥ್, ಹಲವಾರು ಮುಖಂಡರು ಹಾಜರಿದ್ದರು. ಮಹಿಳಾ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಗೆದ್ದು ನಮ್ಮ ದೇಶದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಮಲೇಷಿಯಾದ ಕೌಲಾಲಂಪುರದಲ್ಲಿ ಜನವರಿ 17ರಿಂದ 20ರವರೆಗೆ ನಡೆದ ಪ್ರತಿಷ್ಠಿತ ಇಂಡೋ ಮಲೇಷಿಯಾ 2026ರ ಯೋಗ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಕೆಆರ್ನಗರದ ಹೆಮ್ಮೆಯ ಯೋಗಪಟು ಶ್ರೀಮತಿ ಗೀತಾಂಜಲಿ ಮಣಿಕಂಠ ಅವರು 35ರಿಂದ 45ರ ವಯೋಮಿತಿಯ ಗೀತಾಂಜಲಿ ಹೆಸರವರು ಕೆಆರ್ನಗರದ ಸುಮುಖ ಯೋಗ ಕೇಂದ್ರದಲ್ಲಿ ಶಿಕ್ಷಕರಾದ ಯೋಗಮಣಿ ಮತ್ತು ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಯೋಗಪಟುವಾಗಿ ರೂಪುಗೊಂಡಿದ್ದಾರೆ. ಗೀತಾಂಜಲಿ ಅವರು ಪಟ್ಟಣದ ಪ್ರತಿಷ್ಠಿತ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕಿ ವೃತ್ತಿಯನ್ನು ಮಾಡುತ್ತಿದ್ದು, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಈ ಸಾಧನೆಗೈದ ಗೀತಾಂಜಲಿ ಮಣಿಕಂಠ ಅವರಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದ್ದು, ಶಾಸಕ ಡಿ ರವಿಶಂಕರ್, ಮಾಜಿ ಸಚಿವ ಸಾರಾ ಮಹೇಶ್ ಹಾಗೂ ಕೆಆರ್ ನಗರದ ಜನತೆ ಶುಭ ಕೋರಿದ್ದಾರೆ. ನಾನೊಂದಿನ ಈ ಥರ ದೊಡ್ಡ ಯೋಗಪಟು ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ತಂದೆನೇ ನನಗೆ ಇನ್ಸ್ಪಿರೇಷನ್. ಆಮೇಲೆ ನನಗೊಂದು ಆಪರ್ಚುನಿಟಿ ಸಿಕ್ತು. ಕೆಆರ್ ನಗರಲ್ಲಿ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು.
ಸೊ ಫಸ್ಟು ನನ್ನ ಮಗಳು ಜಾಯ್ನ್ ಆದಳು, ಆಮೇಲೆ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಹೌಸ್ ವೈಫ್ ಅಲ್ಲ, ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಸೆಂಟ್ ಜೋಸೆಫ್ ಸ್ಕೂಲಲ್ಲಿ. ಮೈ ಬಿಗ್ಗೆಸ್ಟ್ ಸಪೋರ್ಟ್ ಈಸ್ ಮೈ ಹಸ್ಬೆಂಡ್. ಯಾಕಂದರೆ ನಾನು ಏನೇ ಮಾಡಿದ್ರು ಅವ್ರಿಗೆ ಹೇಳದೆ ಮಾಡಲ್ಲ, ಅವರು ನನಗೆ ಸಪೋರ್ಟ್ ಮಾಡಿದ್ರು. ಈ ಥರ ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಆಯಿತು ಹೋಗು, ಏನು ಅಚೀವ್ ಮಾಡ್ತೀಯಾ ಮಾಡು ಅಂತ ಅವರು ಸಪೋರ್ಟ್ ಮಾಡಿದ್ರು. ಸೊ ಅದಾದಮೇಲೆ ನಾನು ಯೋಗ ಮಾಡ್ತಾ ಇರುವಾಗ ಅವರೇ ಬಂದು ಕರೆಕ್ಷನ್ಸ್ ಎಲ್ಲ ಮಾಡ್ತಾಯಿದ್ರು. ಗುರುಗಳ ಹತ್ರ ನಾನು ಕಲಿತಾ ಇದ್ದೆ, ಬಟ್ ಮನೇಲೂ ಬಂದು ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಎಲ್ಲ ಆಸನಗಳನ್ನು ಪರ್ಫೆಕ್ಟಾಗಿ ಮಾಡೋದನ್ನು ಕರೆಕ್ಷನ್ಸ್ ಮಾಡ್ತಾಯಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕೀಯ ಇತಿಹಾಸದಲ್ಲೇ ಬೃಹತ್ ಶಕ್ತಿ ಪ್ರದರ್ಶನ, ಜನತಾ ಸಮಾವೇಶಕ್ಕೆ ಸಾಕ್ಷಿಯಾದ ಲಕ್ಷಾಂತರ ಜನ. ಸಮಾವೇಶದಲ್ಲಿ ಜೆಡಿಎಸ್ ಪ್ರಮುಖರು ಭಾಗಿ. ಜಿಲ್ಲೆಯ ಪ್ರತಿ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ತುಂಬಬೇಕು, ಪ್ರಧಾನಿ ಮೋದಿ ಅವರನ್ನ ಜಿಲ್ಲೆಗೆ ಕರೆಸುವ ಪ್ರತಿಜ್ಞೆ. ಎಚ್.ಡಿ. ದೇವೇಗೌಡ ಹೇಳಿಕೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದ ಬೇಲೂರಿನ ಕುವರ, ಭೂಮಾಸನ ಸ್ಥಿತಿಯಲ್ಲಿ ಸಾಧನೆ. ತ್ರಿಭುವನ್ಗೆ ಜಿಲ್ಲೆಯಿಂದ ಪ್ರಶಂಸೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.